ಇಲ್ಲಿ ಹೇಳಿ, ನಾನು ಡೈಲಾಗ್ ಚೆನ್ನಾಗಿ ಬರ್ತಿದ್ದೀನಿ. ನಮ್ಮ ಸಿನಿಮಾ ಡೈಲಾಗ್ ರೈಟ್ರು ರಾಜಶೇಖರ್ ಅಂತ ಮಾತಾಡಿ ಸರ್. ಹಾಂ ಇದ್ದಾರೆ ಸರ್, ನೀವು ಮಾತಾಡ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ, ಏನಕ್ಕೆ ಅಂದರೆ ನಮ್ಮ ಜೊತೆ ತುಂಬ ಸಪೋರ್ಟ್ ಆಗಿ ನಿಂತಿದ್ದೀರಾ ಕೂಡ ಪ್ರತಿ ಹಂತದಲ್ಲೂ. ಈ ಒಂದು ಉಪಾಧ್ಯಕ್ಷ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದೀವಿ ಅಲ್ವಾ ಅಪ್ಪಾಜಿ? ಯಾಕೆಂದರೆ ಅವ್ರು ಹೇಳಿದ್ರೆ ಮಾತ್ರ ಅದು ಫುಲ್ಫಿಲ್ ಆಗೋದು. ಮೊದಲಿಗೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ಯಾರ್ಯಾರು ಬಂದಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ ಅಂದರೂ ನಮಗೊಂಚೂರು ಐಡಿಯಾಗಳು ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಅದರಲ್ಲಿ ಪಂಟ್ರು ಅಂದರೆ ನಮ್ಮ ಮದಗಜ ಮಹೇಶ್ ಅವರು ಪ್ರತಿ ಹಂತದಲ್ಲೂ ನಮ್ಮ ಸಿನಿಮಾ ಜೊತೆಗೆ ನಿಂತ್ಕೊಂಡ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೆ ಸ್ವಲ್ಪ ಐಡಿಯಾ ಇಲ್ದವ್ರು ಎಲ್ಲ ಸಿನಿಮಾದವ್ರಿಗೂ ಕೊಡ್ರಿ, ಎಲ್ಲನೂ ರೀಚ್ ಆಗಲಿ. ನಿಜವಾಗ್ಲೂ ಇವತ್ತು ಖುಷಿ ಆಗ್ತಿದೆ ಆನೆಸ್ಟ್ಲಿ ಹೇಳೋದು. ಯಾಕಂದರೆ ಇದು ಸುಮ್ಮನೆ ನಾವು ಎಲ್ಲ ಹೇಳ್ತಾರಲ್ಲ ಹೇಳಬೇಕು ಅಂತ ಹೇಳ್ತಿಲ್ಲ. 3ನೇ ದಿನಕ್ಕೆ ಉಪಾಧ್ಯಕ್ಷನ ವಿಜಯೋತ್ಸವ ಅಂತ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಕನ್ನಡದ ಜನತೆ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನೋಡ್ತಿದ್ದಾರೆ. ಎಲ್ಲ ಹೆಂಗಸರುಗಳು, ನಾವು ಥಿಯೇಟ್ರ್ ವಿಸಿಟ್ ಹೋದಾಗ ಹೆಂಗಸರು, ವಯಸ್ಸಾಗಿರೋರು, ಮಕ್ಕಳು ಎಲ್ಲರೂ ಬಂದು ಹೋದಾಗ ಅವ್ರು ಹೆಂಗೆ ಅಂತಾರೆ ಅಂದರೆ, ಅಯ್ಯೋ ನಿಂಗೆ ಒಳ್ಳೇದಾಗ್ಲಪ್ಪ ಅಂತ ಅರಸ್ತಿದ್ದೀರಾ. ನಿಜವಾಗ್ಲೂ ಇಲ್ಲಿಂದನೇ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ತುಂಬ ಜನ ತುಂಬ ಮಾತಾಡಿದ್ದಾರೆ ನಮ್ಮ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ಏನೂ ಮಾರ್ಕೆಟ್ ಇಲ್ಲದೆ ಇದ್ದರು, ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೆ ಇದ್ದರು, ಫಸ್ಟ್ ಟೈಮು ಧೈರ್ಯ ಮಾಡಿ ಕೋಟ್ಯಾಂತರ ರೂಪಾಯಿ ಆಗೋಕ್ಕೆ ಮೀಟ್ರ್ ಬೇಕು. ಆ ಮೀಟ್ರು ನಮ್ಮ ಬಂಡೆ ಪ್ರೊಡ್ಯೂಸರ್ಗೆ ಐತೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಇಲ್ಲ ಸೀರಿಯಸ್ಸಾಗಿ ನಾನು, ಯಾಕೆಂದರೆ ನಿಜವಾಗ್ಲೂ ಅದಕ್ಕೆ ತುಂಬ ಧೈರ್ಯ ಬೇಕು. ನಾನು ಅವ್ರು ಇದ್ದಾರೆ ಅದು ಇದು ಅಂತ ಹೇಳ್ತಿಲ್ಲ. ಇವತ್ತೇನು ನಮ್ಮ ಸಿನಿಮಾ ಸಕ್ಸಸ್ಸು ಅದೆಲ್ಲ ನೋಡ್ತಾ ಇದ್ದೀವಿ, ಅದನ್ನು ಅವ್ರು ಅವತ್ತೇ ನೋಡಿದರು. ಇಲ್ಲ ಚೆನ್ನಾಗಾಗುತ್ತೆ, 100% ಗೆಲ್ಲುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇದು ಸಕ್ಸಸ್ ಮೀಟ್ ಅಲ್ಲ, ಇದು ಸೆಲೆಬ್ರಿಟಿ ಶೋ. ಹಂಗಾಗಿ ಇನ್ನೊಂದು ಸಲ ನಾವು ಸಕ್ಸಸ್ ಮೀಟ್ ಮಾಡಿ ನಮ್ಮ ಎಲ್ಲ ತಂಡದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮ ಸಪೋರ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಅದಿನ್ನೂ ಫೈನಲ್ ಆಗಿಲ್ಲ. ಒಂಚೂರು ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೋಡ್ತಾರೆ, ಸದ್ಯದಲ್ಲೇ ನೋಡ್ತಾರೆ. ಯಶ್ ಅವರು ಮೇ ಬಿ ಅವ್ರ ಮನೆಗೆ ಹಾಕ್ಸ್ಬಿಟ್ಟು ಅಲ್ಲಿ ನೋಡ್ಬೋದು. ಸುದೀಪ್ ಸರು ಮೋಸ್ಟ್ಲಿ ಅವ್ರ ಮನೆಯಲ್ಲೂ ನೋಡ್ತಾರೆ. ಯಾರನ್ನೂ ಬಿಡಲ್ಲ ಸರ್, ಇಡೀ ಸ್ಯಾಂಡಲ್ವುಡ್ಡೇ ತೋರಿಸ್ತೀನಿ. ಬರ್ರಿ ಅನಂತ್ ಅವರೇ. ಆಮೇಲೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸು ಧರ್ಮಂಡ್ ಅವ್ರಿಗೆ. ಯಾಕೆಂದರೆ ನನಗೆ ಗೊತ್ತು ಇದರಲ್ಲಿ ನಾವು ಹೀರೋಯಿನ್ ಅಷ್ಟೇ ಇದ್ದೀವಿ ಪ್ರಮೋಷನ್ಗೆ. ಸುಬ್ಬಣ್ಣನೂ ಬಂದಿದ್ದಾರೆ. ಬಟ್ ಎಲ್ಲ ಕಡೆ ಒಂದು ಫ್ರೆಂಡ್ ಕ್ಯಾರೆಕ್ಟ್ರ್ ಮಾಡಿದ್ರು ನನ್ನ ಜೊತೆ ಸತತವಾಗಿ ನಿಂತು ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಫ್ಯಾಮಿಲಿ ಸಮೇತ ನೋಡಿರಿ. ಆಮೇಲೆ ನಮ್ಮದು ಕಾಮಿಡಿ ಸಿನಿಮಾ 100%. ಬಟ್ ಯಾಕೋ ಗೊತ್ತಿಲ್ಲ, ಒಂದಷ್ಟು ಜನಕ್ಕೆ ಲವ್ ಸ್ಟೋರಿ ತುಂಬ ಇಷ್ಟ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಬನ್ನಿರಿ, ಲವ್ ಸ್ಟೋರಿನ ಸಖತ್ತಾಗಿ ಮಜಾ ಮಾಡ್ತೀರಾ. ಹೀರೋಯಿನ್ನು ಪ್ರಪೋಸ್ ಮಾಡೋ ಸೀನು ಟ್ರೆಂಡ್ ಆಗ್ತಿದೆ.